ಅಯ್ಯಪ್ಪ ಭಗವತಿ ಶರಣು ಭಗವಾನ್ ಶರಣು 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 ಅಯ್ಯಪ್ಪ ಭಗವಾನ್ ಶರಣು ಭಗವತಿ ಶರಣು ದೇವನೇ ಶರಣು ದೇವಿ ಶರಣು ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಭಗವಾನ್ ಶರಣು ಭಗವತಿ ಶರಣು ದೇವನೇ ಶರಣು ದೇವಿ ಶರಣು ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಭಗವಾನ್ ಶರಣು ಭಗವತಿ ಶರಣು 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 ಅಯ್ಯಪ್ಪ ಭಗವಾನ್ ಶರಣು ಭಗವತಿ ಶರಣು 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 ಅಯ್ಯಪ್ಪ ಭಗವತಿ ಶರಣು ಭಗವಾನ್ ಶರಣು 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 ಅಯ್ಯಪ್ಪ ಭಗವತಿ ಶರಣು ಭಗವಾನ್ ಶರಣು 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 ಅಯ್ಯಪ್ಪ ಅಹಂಕಾರವನ್ನು ಅಳಿಸಿಡುವೆ ಶರಣು ಶರಣು ಅಯ್ಯಪ್ಪ ಅಹಂಕಾರವನ್ನು ಅಳಿಸಿಡುವೆ ಶರಣು ಶರಣು ಅಯ್ಯಪ್ಪ ಹಗಲು ಇರಳು ನಿನ್ನ ನಾಮ ಸ್ಮರಿಸಿದೆ ಸ್ಮರಿಸಿದೆ ಅಯ್ಯಪ್ಪ ಭಗವಾನ್ ಶರಣು ಭಗವತಿ ಶರಣು 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 ಅಯ್ಯಪ್ಪ ಭಗವತಿ ಶರಣು ಭಗವಾನ್ ಶರಣು 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 ಅಯ್ಯಪ್ಪ ಕರಿಮಲೆ ವಾಸ ಪಾಪ ವಿನಾಶ ಶರಣು ಶರಣು ಅಯ್ಯಪ್ಪ ಕರಿಮಲೆ ವಾಸ ಪಾಪ ವಿನಾಶ ಶರಣು ಶರಣು ಅಯ್ಯಪ್ಪ ಕರೆಯಲು ಬರುವೆ ಕೇಳಿದ ಕೊಡುವೆ ಶರಣು ಶರಣು ಅಯ್ಯಪ್ಪ ಕರೆಯಲು ಬರುವೆ ಕೇಳಿದ ಕೊಡುವೆ ಶರಣು ಶರಣು ಅಯ್ಯಪ್ಪ ಭಗವಾನ್ ಶರಣು ಭಗವತಿ ಶರಣು 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 ಅಯ್ಯಪ್ಪ ಭಗವಾನ್ ಶರಣು ಭಗವತಿ ಶರಣು 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 ಅಯ್ಯಪ್ಪ ಭಗವತಿ ಶರಣು ಭಗವಾನ್ ಶರಣು 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 ಅಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ ಮಹಿಷ ಸಂಹಾರ ಮದ ಗಜವಾಹನ ಶರಣು ಶರಣು ಅಯ್ಯ ಮತ್ತೇನೋ ಬೇಕು ನಿನಗೆ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರವಿ ಅಂತ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹೊಸದಾಗಿ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ ಕೂತ್ಗಳಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೆಂಗೆ ಮಾಡಬೇಕು, ಏನು ಮಾಡೋದು ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇದೆ ಇಲ್ಲೊಂದು ಸಮಸ್ಯೆ. ಸ್ವಾಮಿ 2 ಟೀ ಕೊಡ್ರಿ. ಕೂತ್ಕೊಳ್ಳಿ. ಸ್ವಾಮಿ, ಕನ್ನಡ ಬರ್ತದಾ? ಸ್ವಲ್ಪ ಸ್ವಲ್ಪ ಪೂರ್ತಿ ಬರಲ್ಲ. ಇಷ್ಟೊಂದಾಗಲ್ಲ ಅಂಗಡಿಗಳು, ಟೀ ಕಾಫಿ ಅಂಗಡಿ ಬಿಸ್ನೆಸ್ ಆಗುತ್ತಾ? ಎಷ್ಟಾಗುತ್ತೆ ಡೈಲಿ? ಎಷ್ಟು ಮಾಡ್ತೀರಿ? ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಬರೀ ಇಂಥದೆಯಾ?
ಐಟಮ್ ಎಲ್ಲ ಬಿಟ್ಟು ಸ್ವಾಮಿ, ಐಟಮ್ ಎಲ್ಲ ಬಿಟ್ಟು ನಿಮ್ಗೆ ಲಾಭ ಅಂತ 5 ರೂಪಾಯಿಗೆ ಪರವಾಗಿಲ್ಲ ಬಿಡು ಸ್ವಾಮಿ. ಸಿಗರೇಟ್ ರೇಟ್ಗಳೆಲ್ಲ ಜಾಸ್ತಿ ಆಗೋಲ್ಲ ಈಗ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಈಗೆಲ್ಲ ಸಿಗರೇಟ್ ಎಲ್ಲ ಬ್ಯಾನ್ ಗಿನೆಲ್ಲ ಮಾಡಿದ್ರೆ ಈಗ ಅದಕ್ಕೆ ರೇಟ್ ಆಗಿರೋರು ಅಂದ್ರೆ ಲಾಸ್ ಅಲ್ಲಿ ಹೋಗೋದು. ಈಗ ನಿಮಗೆ ರೆಗ್ಯುಲರ್ ಸೇರ್ಲೇಬೇಕಾ ಇದು? ಡೈಲಿ 1-2 ಆಗುತ್ತಾ? ಬೆಳಗ್ಗೆ ಒಂದು ಸಂಜೆ ಒಂದಾ? 2 ಸಾಕು. ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ಕಂಟ್ರೋಲ್ ಸಡನ್ ಆಗಿ ಹೆಂಗ್ ಮಾಡ್ತೀರಾ ಅಂತ ಆಗುತ್ತಾ ಮಾಡಕ್ಕೆ? ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಈ ಸರಿ ಸಿಗರೇಟ್ ಹಿಡಿದಾ? ಈಗ ಬೀಡಿ ಸುತ್ತೋದೇ ನಂಬ್ಕೊಂಡು ಎಷ್ಟೋ ಸಾವಿರ ಜನ ಹೊರ್ತಾರೆ, ಎಷ್ಟೋ ಸಾವಿರ ಫ್ಯಾಮಿಲಿಗಳವೆ. ಅದನ್ನೇ ಖುಷಿ ಮಾಡ್ಕೊಂಡು ಈಗ ಅವರು ಹೆಚ್ಚು ಕಮ್ಮಿ ಬುದ್ಧಿ ಗಂಡಾಗಿಂದನೂ ಅದೇ ರೀತಿ ಮಾಡ್ತಿರ್ತಾರೆ ಅವರು. ಈಗ ಸಡನ್ ಆಗಿ ಚೇಂಜ್ ಮಾಡ್ಕೊಂಡ್ರೆ ಹೆಂಗೆ ಮಾಡ್ಬೇಕು? ಈಗ ಅಂಥ ಕೆಲಸಗಾರರಿಗೆ ಗೌರ್ಮೆಂಟ್ ಕಡೆಯಿಂದ ಈಗ ಹಂಗಾರೆ ಸಿಗರೇಟ್ ಫ್ಯಾಕ್ಟ್ರಿಗಳೆಲ್ಲ ಮುಚ್ಚೋಯ್ತದೆ. ಅದ್ರಲ್ಲಿ ಕೆಲಸ ಮಾಡ್ತಿರೋದು ಲೇಬರ್ ನೋಂದಣಿ ಆಗಿರೋರಿಗೆ ಏನೋ ಪರಿಹಾರ ಕೊಡ್ತಾರೆ. ಇಲ್ಲ ಬೇರೆ ಸುಮ್ಮನೆ ಕಾಯ್ದೆ ಎಲ್ಲ ಮಾಡೋದು ಏನು ಸಿಗಲ್ಲ. ಇಡೀ ಇಂಡಿಯಾದಲ್ಲೇ ಬ್ಯಾನ್ ಮಾಡುತ್ತಾರಲ್ಲ ಎಣ್ಣೆನೂ ಬ್ಯಾನ? ನಮ್ಮ ಸರ್ಕಾರಕ್ಕೆ ಅರ್ಧ ಲಾಭ ಬಂದಿರೋದೇ ಅದರಿಂದ ಅಲ್ರಿ. ನಡುಕ್ತಾರೆ ಗಡ 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 ಅಂತ ನಡುಕ್ತಾರೆ, ಕೇಳೋದೇ ಇಲ್ಲ. ಗಡ 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 ಚಳಿ ಬಂದವ್ರ ತರ ಗಡ 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 ಅಂತ. ಗುಜರಾತಲ್ಲಿ ಎಣ್ಣೆ ಸಿಗಲ್ವಾ? ಒಂಚೂರು ಸಿಗಲ್ವಾ? ಸಿಗುತ್ತೆ. ಯಾಕೆ ಅದು ಲೆಟರ್ ತೊಗೊಂಡೋಗಿ ಅಧಿಕಾರಿಗಳು ಬರ್ಸ್ಕೊಡೋಗಿ ಎಷ್ಟು ಕೊಡ್ತಾರೆ ಅಷ್ಟು ಕೊಡ್ತಾರೆ. ಫಂಕ್ಷನ್ಗಳು ಯೂಸ್ ಮಾಡ್ತಾರೆ. ಅಂದರೆ ಈಗ ರೆಗ್ಯುಲರ್ ನಮ್ಮ ಕರ್ನಾಟಕ ಸಿಸ್ಟಮ್ ರೋಡ್ಗೂ ಬಾರ್ಗಳು ಮತ್ತೆ ಈಗ ಎಷ್ಟೊಂದು ಪರ್ಮಿಷನ್ ಕೊಡ್ರಲ್ಲ, ರೋಡ್ಗೂ ಬಾರ್ಗಳು ಅವ್ರ ನಮ್ಮ ಅಂಗಡಿದ್ರೆ ಎಷ್ಟಾಗಬೇಡ್ರಿ. ಈಗ ಕಲ್ಯಾಣ ಗೇಟಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಕಲ್ಯ ಈ ಕಡೆ 2 ಪೋಸ್ಟು ಎತ್ ಕಡೆಗೆ ಹೋಗ್ಲಿ ಬರೀ ಬಾರ್ಗಳೇ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಈ ಬಾರಿಂದ 90 ಆ ಬಾರ್ ಕೊಡ್ಕೊಂಡು ಹೋಗ್ಬೋದು. ಈಗ ಈಗೆಲ್ಲ ಒಂದು ಏನೋ ಒಂದು ಲೈಸೆನ್ಸ್ಗೆ ಒಂದಿಷ್ಟು ಲಕ್ಷ ಒಂದಿಷ್ಟು ಕೋಟಿ ಅಂತ ಇರ್ತದೆ. ಈಗ ಅಷ್ಟು ಲಕ್ಷ ಅಷ್ಟು ಕೋಟಿ ಅಂತ ಸುರಿದ್ಮೇಲೆ ಅದಕ್ಕೆಲ್ಲ ಹೆಂಗೆ ಇರ್ತದೆ? ಈಗ ಸರ್ಕಾರನೇ ದುಡ್ಡು ತಗೊಂಡು ಸರ್ಕಾರನೇ ಬ್ಯಾನ್ ಮಾಡಿದ್ರೆ ಅದೇ ಸ್ವಲ್ಪ ಎಷ್ಟು ಅಂತ ಫಿಕ್ಸ್ ಮಾಡಿ ಅಷ್ಟೇ. ವೆರಿ ಗುಡ್. ನನ್ನ ಹೆಸರು ದಾಸ್ತ. ನಮ್ಮಣ್ಣ ಕೈ ಹತ್ರ ಒಂದೇ ಗೂಸ, ನಮ್ಮಣ್ಣ ಕೈ ಗೂಸ ತಿಂದ್ರೆ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕಾ ಮಶಾನ ಬೇಕಾ ಡಿಸೈಡ್ ಮಾಡಲ್ಲ.
ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ದೇವಸ್ಥಾನದ ಬಗ್ಗೆ ಒಂದು ಬೆಳೆ ಬೇಡವಾ? ಒಂದು ವಿಡಿಯೋ ಮಾಡೋಣ ಅಂದ್ರೆ ಎಲ್ಲ ಇರೋದಿದೆ ಸಿಗ್ತಾ ಇವನ್ನೇ ನೋಡ್ತೀರಾ ಕಂಜೂಸ್ತನ್ ಮಗ. ಇದು ಕೂಡ ಅದು ಕೂಡ ಏನು ನಮ್ಗೆ ಅಂಗಡಿಗಳು ಪಂಡಿಗಳು ಹಾಕ್ಬಿಟ್ರೆ ನಮಗೂ ಪೇಪರ್ ಟೇಸ್ಟ್ ನೋಡ್ಕೊಂಡು ಅರ್ಧ ಕೆಜಿ ಖಾಲಿ ಇದರಲ್ಲಿ ಅಲ್ಲಲ್ಲಲ್ಲಲ್ಲಲ್ಲ ಇಲ್ಲಿ ಮಾತಾಡಿದ್ರೆ ಪರ ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತಾರೆ ಡಿಟೇಲ್ಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಬಾ. ಯಾವ ದೇವಸ್ಥಾನ ಏನು ಎಂತ? ಇದು ಓಂ ಶೆಟ್ಟಿ ಮೇಲ್ಮರತ್ತೂರು ಅಂತ ಅಂದ್ಬಿಟ್ಟು ಇದು ಆದಿತ್ಯ ಭಾಳ ಪವರ್ಫುಲ್ ದೇವರು. ಇದಕ್ಕೆಂದರೆ ಇದು ಬೇವಿನ ಮರದಡೆ ಉತ್ಪತ್ತಿ ಆಗಿರೋದು. ಈ ಸ್ವಾಮಿಗಳು ತೀರೋಗಿದ್ದಾರೆ. ಅವ್ರ ಆತ್ಮಕ್ಕೆ ಬೇರೆಯವರು ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ. ಭಾಳ ಪವರ್ಫುಲ್ಲು. ಎಲ್ಲ ಜನಗಳು ಬಂದು ಅದಕ್ಕೆ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ರು. ಎಲ್ಲ ಸಕಲವು ವೈಭವವು ಸಿಗುತ್ತೆ ಅಂತ ಹೇಳ್ತೀವಿ. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ. ಸ್ವಚ್ಛತೆ ಚೆನ್ನಾಗಿ ಕಾಪಾಡವ್ರೆ. ಹೇಳಿ ಸ್ವಚ್ಛತೆ ಚೆನ್ನಾಗಿ ಕಾಪಾಡಿದ್ದಾರೆ. ಬೇರೆ ದೇವಸ್ಥಾನ ಹೋಲಿಸ್ಕೊಂಡ್ರೆ ಸ್ವಚ್ಛತೆ ಸೂಪರ್ ಆಗಿದೆ. ಇಲ್ಲಿ ಏನು ಮೇನ್ ಅನ್ನೋದು ಸ್ವಚ್ಛತೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಆಗಲ್ಲ ಬಿಡ್ರಿ, ಹೋಗಕ್ಕಾಗಲ್ಲ ಬಿಡ್ರಿ. 10 ಗಂಟೆಗಿಂತ ಕಮ್ಮಿ ಹೋಗಕ್ಕಾಗಲ್ಲ ಬಿಡ್ರಿ. 10 ಗಂಟೆಗಿಂತ ಕಮ್ಮಿ ಇದು ಮಹಾಬಲಿಪುರಂ ಹೊಡೆದ್ಬಿಟ್ಟು ಕಂಚಿನಿಂದ 3 ದೇವಸ್ಥಾನ. ಕಂಚಿ ಕಾಮಾಕ್ಷಿ ಒಂದಿದೆ, ಪಲ್ಲಿ ದೇವಸ್ಥಾನ ಒಂದಿದೆ, ವರದರಾಜರ ಅಯ್ಯರ್ ಒಂದು ದೇವಸ್ಥಾನ ಇದೆ. ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಮಾತಾಡ್ರಿ, ಬ್ಲಾಕ್ ಮಾಡ್ತಾ ಇದೀನಿ. ವರದರಾಜ ಸ್ವಾಮಿ ದೇವಸ್ಥಾನ ಒಂದಿದೆ, ಅದಕ್ಕೆ ಹೋಯ್ತೀರಾ? ಅಲ್ಲೇ 3 ದೇವಸ್ಥಾನ ಇದೆ. ಅದನ್ನೇ ಹೇಳಿಬಿಟ್ಟೇನ್ರಿ. ವರದರಾಜ ಸ್ವಾಮಿ ದೇವಸ್ಥಾನ ಒಂದಿದೆ, ಕಂಚಿ ಕಾಮಾಕ್ಷಿ ಒಂದಿದೆ, ಮತ್ತೆ ಪಲ್ಲಿ ದೇವಸ್ಥಾನ ಒಂದಿದೆ. 3 ದೇವಸ್ಥಾನ ಬರುತ್ತೆ. ಕಂಚಿನ 4 ದೇವಸ್ಥಾನ, 5 ದೇವಸ್ಥಾನ. ಇದು ನಾನು ನೋಡಿಲ್ಲಪ್ಪ ದೇವಸ್ಥಾನ. ಏನು ಹೆಸರು? ಇದು ಶಿವನ ದೇವಸ್ಥಾನನೇ ಬರುತ್ತೆ. ಇದು ವರದರಾಜ ದೇವಸ್ಥಾನ ಇರಬೇಕು. ಕಂಚಿನ 5-6 ದೇವಸ್ಥಾನ ಹೋಗ್ಕೊಂಡ್ರಿ. ಅದೇ ವರದರಾಜ ದೇವಸ್ಥಾನ ಒಂದು. ನಾವು ಪಲ್ಲಿ ಎಷ್ಟೊಂದು ಸತಿ ಮಿಸ್ ಮಾಡ್ಕೊಂಡೋಗಿದ್ವಿ. ಈಗ ಒಂದು ಕೆಲಸ ಮಾಡ್ರಿ, ಇದಕ್ಕೆ ಹೋಗ್ರಿ. ನಾವೀಗ ಯಾವ ಬೀಚ್ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಮಹಾಬಲಿಪುರಂ ಬೀಚ್. ಮಹಾಬಲಿಪುರಂ ಬೀಚ್ ಹೇಳ್ರಿ. ನಾವು ಬೀಚ್ ಬರ್ತಿದ್ದೀವಿ. ಮಹಾಬಲಿಪುರಂ. ಬನ್ನಿ ಗೆಳೆಯರೇ, ಹಾಯ್ ಗೆಳೆಯರೇ. ನೀರೇ ನಮ್ಮ ಇವರು ಕುಮಾರಸ್ವಾಮಿ ಅವರು ಮುಂದಿನ CM ಬರ್ರಿ.
ಮುಂದೆ ತೋರಿಸ್ರಿ ಸ್ವಾಮಿಗಳು ನಾನು ಬರಬೇಕು ಕುಡಿಯೋಕಂತ ಬಂದು ಜಾಯಿನ್ ಆಗಿದ್ದಾರೆ ಈಗ ತಾನೇ. ನೋಡಿ ಗೆಳೆಯರೇ, ಹಾಯ್ ಗೆಳೆಯರೇ. ಇವರು ಉಮೇಶ್ ಸ್ವಾಮಿಗಳು. ಅವರು ಚಡ್ಡಿ ನೆನ್ನೆಯಿಂದ ಹುಡುಕಿ ಇನ್ನೂ ಚಡ್ಡಿ ಸಿಕ್ಕಿಲ್ಲ ಅವ್ರಿಗೆ. ನೋಡ್ರಿ, ಬಟ್ಟೆ ಹುಡುಕ್ತಾರೆ, ಯಾರು ಬಟ್ಟೆನೇ ಸಿಕ್ಕಿಲ್ಲ ಇನ್ನು ಇವ್ರಿಗೆ. ಹಿಂಗೆ ಅವ್ರೆ. ಹಿಂಗೆ ಇದೀವಿ, ಏನ್ ಮಾಡೋದು ಗೊತ್ತಾಯ್ತಾ ಇಲ್ಲ. ಇರೋ ಬೇರೆ ನಮ್ಮನ್ನ ಬೀಚಿಗೆ ಕರ್ಕೊಂಡಿದ್ದೀವಿ ಅಂತ ಯಾವ್ದು ಬ್ಯಾಕ್ ವಾಟರ್ ಕರ್ಕೊಂಡ್ಬಂದ್ಬಿಟ್ಬಿಟ್ಟವ್ರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನ್ ಮಾಡೋದು? ಹಾಯ್. ಫಾರಿನ್, ನಾವು ಇಂಡಿಯನ್. ಯಾವ ಪಾರ್ಕ್ ಇರಂಗದೆ, ಪಾರ್ಕಿಂಗ್ ಪಾರ್ಕೆಲ್ಲ ಹೋಗೋದಿತ್ತು. ಇಲ್ಲೇ ನಡೆಯಕ್ಕಾಯ್ತಲ್ಲ, ಇನ್ನು ಅಲ್ಲಿಗೆ ಹೋಗಿ ಇನ್ನೇನು ನಡೀಬೇಕು. ನಮ್ಮ ಪೊಲೀಸ್ ಜೀಪ್ ನಿಲ್ಸಿದೀವಿ ಅಲ್ಲಿ. ಹಿಡುಮುಡಿ ಬೆಡ್ಶೀಟ್ ಇರ್ತಾರೆ, ಹತ್ತು ರೂಪಾಯಿ ತಾನೆ ಹಿಡುಮುಡಿದು ಬೆಡ್ಶೀಟು. ಬಸ್ಸಲ್ಲಿ ಇನ್ನೆಲ್ಲ ತರ್ತೀರಾ? ಎಲ್ಲ ಬಸ್ಸಲ್ಲಿ ಹೋಗ್ಬಿಟ್ಟಲ್ಲ, ಎಲ್ಲ ಹೊತ್ಕೊಂಡ್ಬಿಟ್ಟವ್ರೆ. ಸೊಲಿಯನು ಕೂಡ ಇಲ್ಲ, ಅದು ಎತ್ಕೊಂಡ್ಬಿಟ್ಟವ್ರೆ. ಯಾಕೆ ಎಲ್ಲೋಗಿದ್ರು? ಎಲ್ಲೋಗಿದ್ರು? ಊಟ ಬೆನ್ನ ಓದ್ಕೊಂಡ್ಬಿಡ್ತಾರಣ. ಇನ್ನು ಇಲ್ಲಿ ನೋಡಿ ಇಂಥದವು ಕಾಪಿ ಚುಪ್ಪೆಲ್ಲ ಇಕ್ಕೋರ್ಲಿ. ಸ್ವಾಮಿಗಳವ್ರೆ ಶೂಟರ್ ಸ್ವಾಮಿ ಹೇಳಿ. ಹಾಯ್ 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 ಹಾಯ್. ಇವಾಗ ಕಂಚಿ ಕಾಮಾಕ್ಷಿ ಬಂದಿದ್ದೀವಿ, ದೇವ್ರ ದರ್ಶನ ಆಗಲಿಲ್ಲ. ಅನ್ನದಾನ ಪ್ರಸಾದ ನಡೀತಾ ಇದೆ. ನಮ್ಮ ಸಾಂಬಿಟ್ಟು ಭೋಜನ ಅಂದ್ರೆ ರೆಡಿ ಇರ್ತಾರೆ, ಫಾಸ್ಟ್ ಇರ್ತಾರೆ. ದೇವಸ್ಥಾನ ಅಂದ್ರೆ ಹಿಂದೆ ಇರ್ತಾರೆ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಈಗ ದರ್ಶನ ಮಾಡ್ಕೊಂಡು ಈಚೆ ಬಂದಿದ್ದೀವಿ. ದರ್ಶನ ಆಗಿಲ್ಲ, ದರ್ಶನ ಮುಗಿಸ್ಕೊಂಡ್ರೆ ವಿಡಿಯೋ ಆಯ್ತದೆ. ಅಲ್ಲಲ್ಲಲ್ಲಲ್ಲಲ್ಲ, ದರ್ಶನ ಮುಗಿಸ್ಕೊಂಡು ಈಗ ಸೀರೆ ಶಾಪಿಂಗ್ ಹೋಗ್ತಾ ಇದೀವಿ. ಸೀರೆ ಶಾಪಿಂಗ್ ಎಲ್ಲ ವಿಡಿಯೋ ಎಲ್ಲ ಮಾಡ್ಬಿಡ್ತವ್ರೆ. ಅಂಗಡಿ ಹೆಸರು ಯೂಟ್ಯೂಬರ್ ಅವರು ಆಚೆ ಹೋಗಿ ಫುಲ್ ವಿಡಿಯೋ ಮಾಡಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಲ್ಲೇ ಕುತ್ಕೊಂಡ್ರೆ ಈ ಕಡೆಗೆ ಹೆಂಗ್ ಬರ್ತಾರೆ ಹಂಗೆ ಮೇಂಟೈನ್ ಮಾಡ್ತಾರೆ. ನಮ್ಮ ಅಂಗಮ್ಮಜ್ಜಿ ಇರೋದಷ್ಟು ಜೋಶ್ ಇವ್ರಿಗೆ ಯಾರಿಗೂ ಇಲ್ಲ. ಹಾಯ್ ಅಂದ್ರೆ ಹಾಯ್ ಹಾಯ್. ರತ್ನಗಿರಿ ಬೆಟ್ಟ ಹತ್ತಿ ಈಗ ದೇವ್ರ ದರ್ಶನ ಮಾಡ್ಕೊಂಡು ಈಗ ತಾನೇ ಕೆಳಗಡೆ ಹೋಯ್ತಾ ಇದೀವಿ. ಈಗ ನಮ್ಮ ಟೀಮ್ ಎಲ್ಲ ಇಲ್ಲಿದೆ, ಒಂದು ಸೆಲ್ಫಿಗೋಸ್ಕರ ವೇಟಿಂಗ್ ಅಲ್ಲಿ ಇದ್ದಾರೆ. ಈಗ ಸೆಲ್ಫಿ ತಗೊಬೇಕು. ಇದು ಮುರುಘದ ದೇವಸ್ಥಾನ, ಆದ್ರೆ ಪ್ರಸಾದ ಸಿಗಲ್ಲ. ಪ್ರಸಾದ ಕುಡಿದ್ಬಿಟ್ರೆ ಎಲ್ಲೂ ಸಿಗ್ತದೆ ಅಂತ ಆಗ್ಬಿಟ್ಟು ಸ್ವಾಮಿ, ಇದು ಮುರುಘದ ದೇವಸ್ಥಾನ. ಚೆನ್ನಾಗಿ ಬೇಡ್ಕೊಳ್ಳಿ, ನಾಗದೋಷ ಸರ್ಪದೋಷ ಏನೇ ಇದ್ರು ನಿವಾರಣೆ ಆಗುತ್ತೆ. ಮುರುಘ ಹೊಲ್ದ್ರೆ ಎಲ್ಲರಿಗೂ ಸಕ್ಸಸ್ ಆದಂಗೆ. ಫೋಟೋ ಹೊಡಿರಿ ಸಾಮುಳೆ.
ಸ್ವಾಮಿಗಳ ಹತ್ರ ಜಾಸ್ತಿ ಅವಾಗಲೇ ಬಸ್ಸಲ್ಲಿ ಮಾಡ್ಬೇಕಿತ್ತು ಹೊಡೆದ್ರೆ ಫೋಟೋ ಎಲ್ಲಾರ್ದು ಕ್ಲಿಯರ್ ಅಲ್ಲ ಇವ್ರದ್ದೇನೋ ಬಸ್ಸು ಇದಾಗಿತ್ತು ಭಾರಿ ಡಿಸ್ಕಸ್ ಮಾದಿನ ಚಕಮಕಿ ಇಲ್ಲ ಸ್ವಾಮಿ ತಪ್ಪು ಮಾತಾಡ ಅದನ್ನ ವಿಡಿಯೋ ಮಾಡ್ಬೇಕಿತ್ತು ಅಂತಂದ್ರೆ ಏನ್ ತಪ್ಪು ಹೇಳ್ರಿ. ಹಾಯ್ ಫ್ರೆಂಡ್ಸ್, ನಾವು ಇವಾಗ ತಾನೇ ಯಾವ್ದು ಸ್ವಾಮಿ ಸುಬ್ರಹ್ಮಣ್ಯ ದೇವಸ್ಥಾನ ಮುಗಿಸ್ಕೊಂಡು ಗೋಲ್ಡನ್ ಟೆಂಪಲ್ ಕಡೆ ನಮ್ಮ ಪಯಣ ದೇವಸ್ಥಾನವನ್ನ ಮುಗಿಸಿ ಈಗ ಗೋಲ್ಡನ್ ಟೆಂಪಲ್ ಕಡೆ ಮುಂದುವರಿಸ್ತಾ ಇದೀವಿ. ಎಲ್ಲ ಕ್ಯಾಮ್ರಾ ನೋಡಕ್ ಹೋಗಿ ಮೆಟ್ಲು ನೋಡ್ರಿ, ಬಿದ್ದಿದ್ದೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇವ್ರ ಪೇಜ್ ಫಾಲೋ ಮಾಡಿ. ಹಾಯ್ ಫ್ರೆಂಡ್, ನೋಡಿ ಫ್ರೆಂಡ್ಸ್, ನಮ್ನೆಲ್ಲ ಬಿಟ್ಟು ಸ್ವಾಮಿಗಳು ಅಲ್ಲೋಯ್ತವ್ರೆ ಶಾಪಿಂಗ್ ಮಾಡಕ್ಕೆ. ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್, ಇವರು ಇಲ್ಲಿ ಬರ್ತಾ ಇದಾರಲ್ಲ, ಇವ್ರ ಫ್ರೆಂಡ್, ಇವ್ರು ಒಬ್ಬೊಬ್ರೆ ಹೋಯ್ತಾರೆ ಫ್ರೆಂಡ್. ಗುರುಸ್ವಾಮಿಗಳು ಗೋಲ್ಡನ್ ಟೆಂಪಲ್ ಅಲ್ಲಿ ಮುಂದಿನ ಭಾಗ ದೊಡ್ಡ ಗುರುಸ್ವಾಮಿ ಬಗ್ಗೆ ಮಾತಾಡ್ತೀವಿ. ಬೀಚ್ ಬೇಡ ಅಂದ್ರು, ನಮ್ನ ಚೆನ್ನೈ ಕರ್ಕೊಂಡು ಹೋಗಿದ್ದು ಪಾಪ. ಇಲ್ಲಿ ಮಣಿಕಂಠ ಸ್ವಾಮಿಗಳನ್ನೆಲ್ಲ ಇವಾಗ ಗೋಲ್ಡನ್ ಟೆಂಪಲ್ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಎಲ್ಲಾನು ತೋರಿಸ್ರಿ ಮುಂದ್ಗಡೆಗೆ ಹೋಗಿ. ಈಗ ಗೋಲ್ಡನ್ ಟೆಂಪಲ್ ಬಂದಿದ್ದೀವಿ ಬೇಲೂರಿಗೆ, ಮಹಾಲಕ್ಷ್ಮಿ ದೇವಸ್ಥಾನ ನೋಡಕ್ಕೆ. ಇದು ಲಾಸ್ಟ್ನೇ ನೋಡಿ, ಲಾಸ್ಟ್ ಟೈಮ್ ನಾವ್ ಇಲ್ಲೇ ಇದು ಉಪ್ಪಿಟ್ಟು ಮಾಡಿದ್ದು. ಬಸ್ ನಿಲ್ಸಿರುತ್ತವೆ ಮಾಡಿರೋದು. ಇವಾಗ ಮಹಾಲಕ್ಷ್ಮಿ ದರ್ಶನ ಮಾಡಿ ಐಶ್ವರ್ಯ ಕೇಳ್ಕೊಳ್ಳಿ. ಇನ್ ಮುಂದೆ ಇವ್ರು ಮಾತಾಡ್ತಾರೆ, ತ್ಯಾಗರಾಜ ಸ್ವಾಮಿಗಳು ಮಾತಾಡ್ತಾರೆ. ಇಲ್ಲ ಏನಿಲ್ಲ, ಇನ್ನ ದರ್ಶನ ಮಾಡಕಂಟ ಏನಿಲ್ಲ. ಮೌನರತನ ಇವ್ರು ನಮ್ಮ ಕುಮಾರಸ್ವಾಮಿ ಏನೋ ಮಾತಾಡ್ತಿಲ್ಲ. ಮಾತಾಡ್ರಿ, ನೀವು ಮಾತಾಡ್ರಿ ದೇವಸ್ಥಾನ ಬಗ್ಗೆ ಮಾತಾಡ್ರಿ. No entry. ನಡೆಯಂಗಿಲ್ಲ. ಇಲ್ಲೇ ಇಡ್ಬೇಕು. ಅಷ್ಟೇ.